ನಮಸ್ಕಾರ ವೀಕ್ಷಕರೇ, ಆರ್ಬಿಟ್ ಮತ್ತು ಸೇವಾ ಸಂಗಮ ಸಂಸ್ಥೆಗಳ ಕಾರ್ಯಕ್ರಮಗಳ ವಾರದ ಮುಖ್ಯಾಂಶಗಳು. ಜುಲೈ 22ರಂದು ಚುಡುಗುಪ್ಪ ಪಟ್ಟಣದ ಉಡಬಾಳ್ ಗ್ರಾಮದಲ್ಲಿ ತಾವರೆ ಮಹಾಸಂಘದ ಸದಸ್ಯರಿಗೆ ಶ್ರೀಮತಿ ರೀಟಾ ಮಹಿಳಾ ಸಬಲೀಕರಣ ಯೋಜನೆಯ ಸಿಬ್ಬಂದಿ ಮಹಿಳಾ ಹಕ್ಕುಗಳ ಕುರಿತು ತರಬೇತಿಯನ್ನು ನೀಡಿದರು. ಮಹಿಳೆಯರಿಗೆ ಇರುವ ವಿಶೇಷ ಹಕ್ಕುಗಳ ಕುರಿತು ತರಬೇತಿಯನ್ನು ನೀಡುತ್ತಾ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಭಾಗವಹಿಸುವ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು ಮತ್ತು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇವುಗಳ ಕುರಿತು ಸವಿಸ್ತರವಾದ ಮಾಹಿತಿಯನ್ನು ನೀಡಲಾಯಿತು. ನಿಮ್ಮ ಹಕ್ಕುಗಳ ಉಲ್ಲಂಘನೆಯಲ್ಲಿ ಧ್ವನಿ ಎತ್ತಿ ನಿಲ್ಲುವಂತಹ ಧೀರ ಮಹಿಳೆಯರು ನೀವು ಆಗಬೇಕೆಂದು ತಿಳಿಸಲಾಯಿತು. ತರಬೇತಿಯಲ್ಲಿ 25 ಮಹಿಳೆಯರು ಭಾಗವಹಿಸಿ ವಿಶೇಷ ಹಕ್ಕುಗಳ ಬಗ್ಗೆ ತಿಳಿದುಕೊಂಡರು. ಭಾಲ್ಕಿ ತಾಲೂಕಿನ ವರವಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಆರ್ಬಿಟ್ ಸಂಸ್ಥೆ ಹಾಗೂ ನವಜೀವನ ಲಿವ್ ಲವ್ ಲಾವ್ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಅಸ್ವಸ್ಥರ ಕುರಿತು ಆಶಾ ಕಾರ್ಯಕರ್ತೆಯರಿಗೆ ತರಬೇತಿ ಹಮ್ಮಿಕೊಳ್ಳಲಾಯಿತು. ಈ ತರಬೇತಿ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಕುಮಾರ್ ಅವರು ಮಾತನಾಡುತ್ತಾ ಮಾನಸಿಕ ಕಾಯಿಲೆ ಎಂದರೇನು, ಮಾನಸಿಕ ಆರೋಗ್ಯ ಎಂದರೇನು, ಮಾನಸಿಕ ಕಾಯಿಲೆಯ ಲಕ್ಷಣಗಳು, ಮೂಢನಂಬಿಕೆಗೆ ಬಲಿಯಾಗದೆ ವೈದ್ಯರ ಬಳಿ ಸೂಕ್ತ ಚಿಕಿತ್ಸೆಗೆ ತೆಗೆದುಕೊಳ್ಳಲು ಸಲಹೆ ನೀಡಿದರು. ಈ ತರಬೇತಿಯಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೂ ಒಟ್ಟು 32 ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದರು. ಜುಲೈ 23ರಂದು ಆರ್ಬಿಟ್ ಸಂಸ್ಥೆಯ ನವಜೀವನ ಕಾರ್ಯಕ್ರಮ ಯೋಜನೆಯ ಅಡಿಯಲ್ಲಿ ಹಳ್ಕೆಡ್ ಬಿ ಪಟ್ಟಣದಲ್ಲಿ ಭೀಮರಾವ್ ವಿಶೇಷ ಚೇತನ ಸಂಘ ಸದಸ್ಯರಿಗೆ 2ನೇ ಸಭೆ ಮಾಡಲಾಯಿತು. ಅಧ್ಯಕ್ಷರಾಗಿ ಶ್ರೀಮತಿ ಕುಮಾರಿ ಮಾಲಶ್ರೀ ಅವರು ಹಾಗೂ ಕಾರ್ಯದರ್ಶಿಗಳಾಗಿ ಶ್ರೀ ಇಂದ್ರಕುಮಾರ್ ಹಾರೈಸಲಾಯಿತು. ಮುಂದಿನ ದಿನಗಳಲ್ಲಿ ಸಭೆ ಉತ್ತಮ ರೀತಿಯಲ್ಲಿ ನಡೆಯಲು ಸಲಹೆ ಸೂಚನೆಗಳನ್ನು ನೀಡಲಾಯಿತು. ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರಾದ ಶ್ರೀ ಲೋಕೇಶ್ ಅವರು ಸರ್ಕಾರ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಿದರು. ಹುಮ್ನಾಬಾದ್ ಪಟ್ಟಣದ ಜೋಜಿ ಕಾಲೋನಿಯಲ್ಲಿ ಮಸ್ತಾನ್ ಖಾದರಿ ವಿಶೇಷ ವಿಕಲಚೇತನರ ಸಂಘ ಸಭೆ ಮಾಡಲಾಯಿತು. ಈ ಸಭೆಯಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರಾದ ನಿಲ್ಕಂಠರವರು ಮಾನಸಿಕ ಅಸ್ವಸ್ಥರಿಗೆ ಮಾತ್ರೆಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಲು ಹಾಗೂ ಮಳೆಗಾಲದಲ್ಲಿ ಆರೋಗ್ಯ ಕಡೆ ಗಮನ ಹರಿಸಲು ತಿಳಿಸಿದರು. ಒಂದು ವೇಳೆ ಮಾತ್ರೆಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗದೆ ಹೋದ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಸಂಘದ ಮೂಲಕ ಗಮನಕ್ಕೆ ತರೋಣ ಎಂದು ಚರ್ಚಿಸಲಾಯಿತು. ಚಿಡುಗುಪ್ಪ ಪಟ್ಟಣದ ಬಾಳೋಬಾ ಕಾಲೋನಿಯಲ್ಲಿ 2 ಸಂಘದ ಸದಸ್ಯರಿಗೆ ಶ್ರೀಮತಿ ರೀಟಾ ಮಹಿಳಾ ಸಬಲೀಕರಣ ಯೋಜನೆಯ ಕಾರ್ಯಕರ್ತರು ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆ ಕುರಿತು ತರಬೇತಿಯನ್ನು ಹಮ್ಮಿಕೊಂಡಿದ್ದರು. ಈ ತರಬೇತಿಯಲ್ಲಿ ಪರಿಸರದ ಸಂರಕ್ಷಣೆ ಕುರಿತು ಮಾತನಾಡುತ್ತಾ ನಮ್ಮ ಸುತ್ತಮುತ್ತಲು ಗಿಡಮರಗಳನ್ನು ನೆಟ್ಟಿ ಉತ್ತಮ ಗಾಳಿಯನ್ನು ಪಡೆಯಲು ಮುಂದಾಗಬೇಕು, ಹಾಗೆ ಪ್ಲಾಸ್ಟಿಕ್ ನಿಷೇಧ ಮಾಡಿ ಬಟ್ಟೆ ಚೀಲ ಬಳಸಲು ಮುಂದಾಗಿರಿ ಎಂದು ತಿಳಿಸಲಾಯಿತು. ತರಬೇತಿಯಲ್ಲಿ ಭಾಗವಹಿಸಿದ ಎಲ್ಲ ಸಂಘದ ಸದಸ್ಯರಿಗೆ ಸಸಿಗಳನ್ನು ಕೊಡುವುದರ ಮೂಲಕ ವನ ಮಹೋತ್ಸವ ಆಚರಣೆ ಮಾಡಲಾಯಿತು. ಪ್ಲಾಸ್ಟಿಕ್ ಯೂಸ್ ಮಾಡೋದು, ಬಾಟಲ್ ಬಳಕೆ ಮಾಡೋದು, ಇಂಥದ್ದೆಲ್ಲ ನೀವೆಲ್ಲ ಮಾಡ್ತೀವಿ. ಅವೆಲ್ಲ ಮಾಡಬಾರ್ದ್ರಿ. ಯಾಕಂದ್ರೆ ಪ್ಲಾಸ್ಟಿಕ್ನಿಂದ ಬಹಳಷ್ಟು ರೋಗಗಳು ಬರ್ತಾವೆ. ಕ್ಯಾನ್ಸರ್ ರೋಗ ಬರ್ತದ, ಇನ್ನು ಹಲವಾರು ರೋಗಗಳು, ಶ್ವಾಸಕೋಶ ಇಂಥವೆಲ್ಲ ಬಂದಾಗ ಮತ್ತೆ ಪ್ಲಾಸ್ಟಿಕ್ ತಗೊಂಡು ನೀವೇನು ಮಾಡ್ತೀರಿ, ಉರಿ ಹಚ್ತೀರಿ. ಉರಿ ಹಚ್ಚಿದಾಗ ಅದ್ರ ಹೊಗೆ ಏನಿರ್ತದೆ ನೋಡ್ರಿ, ಹೊಗೆ ನಮ್ಗೆ ಒಳಗೆ ಹೋಗಿಸಿ ಶ್ವಾಸಕೋಶದಾಗ ಹೋಗಿ ನಮ್ದೆಲ್ಲ ಕಿಡ್ನಿ ಎಲ್ಲ ಹಾಳಾಗ್ಲಕ್ಕ ಇದು ಆಗ್ತದೆ. ಹಾಗಾಗಿ ನಾವು ಪ್ಲಾಸ್ಟಿಕ್. ಔರಾದ್ ತಾಲೂಕಿನ ಹಂಗರ್ಗಾ ಅಂಗನವಾಡಿಯಲ್ಲಿ ಆರ್ಬಿಟ್ ಸಂಸ್ಥೆ ಹಾಗೂ ಲಿವ್ ಲವ್ ಲಾವ್ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಅಸ್ವಸ್ಥ ಜಾಗೃತಿ ಕಾರ್ಯಕ್ರಮ ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಬೊಬ್ಬನ್ ರವರು ಮಾತನಾಡುತ್ತಾ ಮಾನಸಿಕ ಆರೋಗ್ಯ ಎಂದರೇನು, ಮಾನಸಿಕ ಆರೋಗ್ಯ ಲಕ್ಷಣಗಳು, ಮಾನಸಿಕ ಕಾಯಿಲೆಗೆ ಕಾರಣಗಳ ಇದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಒಟ್ಟು 12 ಮಹಿಳೆಯರು ಭಾಗವಹಿಸಿದರು. ಜುಲೈ 24ರಂದು ಕ್ರಾಸ್ ಸಂಸ್ಥೆಯ ಸಮೃದ್ಧಿ ಯೋಜನೆಯ ಸಂಯೋಜಕರಾದ ಶ್ರೀಯುತ ಚಿನ್ನಪ್ಪರವರು ಬಸವಕಲ್ಯಾಣ ತಾಲೂಕಿನಲ್ಲಿ ಲಕ್ಷ್ಮೀ ನಾರಾಯಣಪುರ ಕಾಲೋನಿ ಹಾಗೂ ಆಶ್ರಯ ಕಾಲೋನಿಯಲ್ಲಿರುವ 3 ಸಂಘದವರಿಗೆ ಭೇಟಿ ಮಾಡಿ ಸಮೃದ್ಧಿ ಯೋಜನೆಯಿಂದ ಆಗುವ ಸಹಾಯದ ಬಗ್ಗೆ ತಿಳಿದುಕೊಂಡರು. ಮುಂದಿನ ದಿನಗಳಲ್ಲಿ ಕಿರು ಉದ್ಯಮಗಳನ್ನು ಯಾವ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಎಂಬುದರ ಕುರಿತು ತಿಳಿಸಿದರು. ಯೋಜನೆಯಿಂದ ಕಿರು ಸಾಲ ಪಡೆದು ಸಣ್ಣಪುಟ್ಟ ಉದ್ದಿಮೆ ಮಾಡಿ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಸಹಾಯವಾಗುತ್ತದೆ. ಮಹಿಳೆಯರು ಮನೆಯಲ್ಲಿ ಸುಮ್ಮನೆ ಕೂತುಕೊಳ್ಳದೆ ಅನೇಕರು ಸಣ್ಣಪುಟ್ಟ ಉದ್ಯಮಗಳಾದ ಟೈಲರಿಂಗ್, ತರಕಾರಿ ವ್ಯಾಪಾರ, ಬಟ್ಟೆ ವ್ಯಾಪಾರ, ಆಡು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇಂತಹ ಹಲವಾರು ಉದ್ದಿಮೆಗಳನ್ನು ಮಾಡಿ ತಮ್ಮ ಕುಟುಂಬದ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಒಳ್ಳೆಯ ಅವಕಾಶ ಇದೆ ಎಂದು ತಿಳಿಸಿದರು. 9 ಕಿರು ಉದ್ಯಮಗಳಿಗೆ ಭೇಟಿ ನೀಡಿ ಅವರ ಅನುಭವವನ್ನು ತಿಳಿದುಕೊಂಡರು. ಒಟ್ಟು 19 ಜನ ಸದಸ್ಯರು ಭಾಗವಹಿಸಿದರು. ಮಾಡ್ತಿದ್ದೇವೆ. ಹಾಗಾಗಿ ನಮಗೆ ಆರ್ಬಿಟ್ ಸಂಸ್ಥೆ ಕಡೆಯಿಂದ ನಮಗೆ ಧೈರ್ಯ ಬರ್ತದೆ. ಹ್ಯಾಂಗೆ ನಮ್ಮ ಪೈಲೆ ಸಂಖ್ಯೆನಾಗ ಆಗಿ ತೊಗೋಬೇಕಂದ್ರೆ ಇವ್ರು ಕೆಲಸ ಮಾಡಲ್ಲ, ಇವ್ರು ತೊಗೊಬೇಡ್ರಿ ಹಂಗೆ ಅಂತಾರೆ. ಅಂದ್ರೆ ರೀಟಾ ಮೇಡಮ್ ಹೇಳಿದ್ರು ಅವ್ರು ಕಟ್ಟಂದ್ರು ನಾವು ಕಟ್ತೇವೆ, ಅವ್ರು ಹೋಗಿ ತೊಗೋರಿ ಅಂತಾರೆ. ಅದು ಆರ್ಬಿಟ್ ಸಂಸ್ಥೆ ಕಡೆಯಿಂದ 1-2 ಸಲ ಆ ಕಡೆ ಮೀಟಿಂಗ್ ಹೋಯ್ದು ಅಲ್ಲಿ ಎಲ್ಲ ಧೈರ್ಯ ಬಂದ್ರಿ. ಹಾಗಾಗಿ ನಾವೇ ಎಲ್ಲ ಸ್ವತಃ ನಿಂತು ಮಾತಾಡೋಂಥ ಧೈರ್ಯ ಆರ್ಬಿಟ್ ಸಂಸ್ಥೆಯಿಂದ ಬಂದದ್ರಿ ನಮಗೆ. ಈಗ ಆರ್ಬಿಟ್ ಸಂಸ್ಥೆ ನೋಡಿ ನಾವು ಯಾರು ಮಾತಾಡಬೇಕು, ಯಾರು ನ್ಯಾಯ ತಗೋಬೇಕು,
ಟ್ರೈನಿಂಗ್ ಕೊಟ್ಟರು ಅವರು ಆರ್ಬಿಟ್ ಸಂಸ್ಥೆದಾಗ ಹೋದಾಗ ಶಿವಮೊಗ್ಗ ಬೈದ್ರಿ 3 ದಿವಸ ತರಬೇತಿ ಒಯ್ದ್ರ ಅಲ್ಲಿ ನಾನು ಅನ್ಕೊಂಡ ಇಷ್ಟು ಜನ ನಾವು ಹೆಂಗಪ್ಪ ಮಾತಾಡಲಿ ಅನ್ಕೊಂಡು ನಮಗೆ ಕಿರಿಕಿರಿ ಆಗ್ಲತ್ತೈತೆ ಆದ್ರೆ ಅವರು ನಿಮ್ಗೆ ಧೈರ್ಯ ಎದ್ದು ಬೇರೆ ಮಾತಾಡೋಣ ಅಂತ ಹೇಳಿ ರೀತಾ ಮೇಡಮ್ ಹೇಳಿದ್ರು ನನಗೆ ಆರ್ಬಿಟ್ ಸಂಸ್ಥೆ ಕಡೆಯಿಂದ ಆ ಆರ್ಬಿಟ್ ಸಂಸ್ಥೆ ಕಡೆಯಿಂದ ಒಂದು ಸ್ವಲ್ಪ ಮಾಡಿ ನಮ್ಗೆ ಇಷ್ಟು ಧೈರ್ಯ ತುಂಬಿದ್ರು ನಾವೆಲ್ಲ ಹೆಣ್ಮಕ್ಳ ಜೊತೆಯಲ್ಲಿ ಸಂಘ ಆಗಿ ಸ್ವಸಹಾಯ ಸಂಘದಲ್ಲಿ ನಾನೇ ಕೆಲಸ ಮಾಡ್ತಿದ್ದೀನಿ ರೀ ತಾಲೂಕಕ್ಕೆ ಆಯ್ಕೆಯಾಗಿ ನಾನು ಕೆಲಸ ಮಾಡ್ತೀನಿ ಆರ್ಬಿಟ್ ಸಂಸ್ಥೆಯಿಂದ ನನಗೆ ಇಷ್ಟು ಸಹಾಯ ಆಗ್ಯದ ಎಲ್ಲ ರೀತಿಯ ಸಹಾಯ ಆಗ್ಯದ. ಇದೀಗ ಸೇವಾ ಸಂಗಮ ಸಂಸ್ಥೆಯ ಮುಖ್ಯಾಂಶಗಳು. ಜುಲೈ 22ರಂದು ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಕಲಬುರಗಿ ಸಂಯುಕ್ತಾಶ್ರಯದಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳ ಪಾಲಕರ ಗುಂಪು ರಚನೆ ಕಾರ್ಯಕ್ರಮವನ್ನು ಕಲಬುರಗಿ ನಗರ ಪ್ರದೇಶದ ಮಿಲ್ಲತ್ ನಗರದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಮತಿ ಶ್ವೇತಾ, ಕುಲಕರ್ಣಿ ಯೋಜನೆಯ ವ್ಯವಸ್ಥಾಪಕರು, ಇವರು ಒಗ್ಗಟ್ಟಿನಲ್ಲಿ ಬಲವಿದೆ, ಆದ್ದರಿಂದ ಎಲ್ಲ ಪಾಲಕರನ್ನು ಒಗ್ಗೂಡಿಸುವ ಪ್ರಯುಕ್ತ ಇಂತಹ ಪಾಲಕರ ಗುಂಪು ರಚನೆ ಮಾಡಲಾಗುತ್ತಿದೆ. ಇದರ ಉದ್ದೇಶ ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳ ಪಾಲಕರ ಅಭಿವೃದ್ಧಿ ಮಾಡುವುದಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶ್ರೀಮತಿ ಜಗದೇವಿ, ಶ್ರೀಮತಿ ಸೈದಾ ಜಹಾನ್, ಅಂಗನವಾಡಿ ಕಾರ್ಯಕರ್ತೆಯು ಉಪಸ್ಥಿತರಿದ್ದು ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳು ಪಾಲಕರು ಭಾಗವಹಿಸಿದರು. ಜುಲೈ 23ರಂದು ಕಲಬುರಗಿ ತಾಲೂಕಿನ ಸೀತನೂರು ಗ್ರಾಮದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಉಜ್ಜೀವನ ಕಾರ್ಯಕ್ರಮದ ಯೋಜನೆಯ ಅಡಿಯಲ್ಲಿ 5 ಜನ ಸದಸ್ಯರಿಗೆ ಮನೆಯ ಅಂಗಳದಲ್ಲಿ ಸಾವಯವ ಕೈತೋಟವನ್ನು ಮಾಡಿಕೊಳ್ಳಲು ಶ್ರೀಮತಿ ನಂದಿನಿರವರು ಮಾಹಿತಿಯನ್ನು ನೀಡಿ ತರಕಾರಿ ಬೀಜಗಳನ್ನು ವಿತರಿಸಿದರು. ಇದಕ್ಕೇನು ಹಾಕ್ಬೇಕ್ರಿ? ಸಾವಯವ ಗೊಬ್ಬರನೇ ಹಾಕಬೇಕು. ಈಗ ಹೆಂಡಿ ಇರ್ತವಲ್ಲ ರೀ, ಹೆಂಡಿ ಹಾಕಬೇಕು. ಮತ್ತು ನೀವು ಒಲೆ ಬೂದಿ ತೆಗಿತೀರಿ, ಅದ್ರ ತೆತ್ತಿಗೆ ಎಸೋದಿಲ್ರಿ, ಅದಕ್ಕೆ ಅದಕ್ಕೆ ಹಾಕ್ಬೇಕು. ಇವು ನೀವು ತರಕಾರಿ ಹಾಕಿದ್ರೆ ಹುಳ ಹತ್ತು ಅಂತಂದ್ರೆ ಏನರ ನೀರು ಸಿಂಪಡಣೆ ಮಾಡಬೇಡ್ರಿ. ಈಗ ನೀವು ಅಕ್ಕಿ ತೊಳಿತೀರಿ ನೀರು, ಅದು ಅಕ್ಕಿ ನೀರನ್ನೇ ಸಿಂಪಡಣೆ ಮಾಡ್ಬೇಕು. ಇದಕ್ಕೆ ಇವು ಜಾಸ್ತಿ ಅದು ಎಣ್ಣೆ ಹೊಡೆಯೋದು ಇದು ಎಣ್ಣೆ ಹೊಡೆಯೋದು ಯಾವುದು ಏನೋ ಯೂಸ್ ಮಾಡಬೇಡ್ರಿ. ಇದು ಹೆಂಡಿ ಮತ್ತು ಒಲೆ ಬೂದಿ ಹಾಕ್ರಿ, ಅಕ್ಕಿ ತೊಳೆದು ನೀರು ಸಿಂಪಡಣೆ ಮಾಡಿರಿ. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿ ಶ್ರೀ ಕಾಮರಾಜ ನಾಡಾರ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವಾ ಸಂಗಮ ಸಂಸ್ಥೆ, ಅಜಿಂ ಪ್ರೇಮ್ಜಿ ಫೌಂಡೇಶನ್ ಕಲಬುರಗಿ ಹಾಗೂ ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಶ್ರೀಮತಿ ಶ್ವೇತಾ ಅವರು ಮಾತನಾಡಿ, ಹಸಿರೇ ಉಸಿರು ಎಂಬಂತೆ ಮನೆಗೊಂದು ಮಗು ಊರಿಗೊಂದು ವನ ಎಂಬಂತೆ ಗಿಡಗಳಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ದವಸ ಧಾನ್ಯಗಳು, ಆದ್ದರಿಂದಲೇ ಪ್ರತಿಯೊಂದು ಜೀವಿಗೂ ಗಾಳಿ ನೀರು ಹೇಗೆ ಅವಶ್ಯಕತೆ ಇದೆಯೋ ಹಾಗೆ ನಾಡಿಗೊಂದು ವನ ಅಷ್ಟೇ ಮುಖ್ಯ ಎಂದು ತಿಳಿದು ಪ್ರತಿಯೊಬ್ಬರು ಮನೆಗೊಂದು ಮಗುವಿನಂತೆ ಗಿಡಮರಗಳನ್ನು ನಿರ್ಮಿಸಬೇಕಾಗಿದೆ ಎಂದು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆ ಮುಖ್ಯ ಗುರುಗಳು, 4 ಜನ ಸಹ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು, ಕಾರ್ಯಕರ್ತೆಯ ಶ್ರೀಮತಿ ಜಗದೇವಿಯವರು ಉಪಸ್ಥಿತರಿದ್ದರು. ಜುಲೈ 24ರಂದು ಉದನೂರು ಗ್ರಾಮಕ್ಕೆ ಭೇಟಿ ನೀಡಿ ಉಜ್ಜೀವನ ಕಾರ್ಯಕ್ರಮದ ಕಾರ್ಯಕರ್ತೆಯಾದ ಶ್ರೀಮತಿ ನಂದಿನಿರವರು ರೈತ ಮಹಿಳೆಯರಿಗೆ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಮತ್ತು ಕೈತೋಟದ ಬಗ್ಗೆ ಮಾಹಿತಿಯನ್ನು ನೀಡಿದರು. ತದನಂತರ ಉಜ್ಜೀವನ ಕಾರ್ಯಕ್ರಮದ ಸಂಯೋಜಕರಾದ ಶ್ರೀಯುತ ಚಂದ್ರಕಾಂತ್ ಪ್ರಧಾನಮಂತ್ರಿ ಭೀಮಾ ಸುರಕ್ಷಾ ಯೋಜನೆ ಬಗ್ಗೆ ಮಾಹಿತಿಯನ್ನು ನೀಡಿ 18ರಿಂದ 50 ವರ್ಷದ ವಯಸ್ಸು ಇರುವವರು ವರ್ಷಕ್ಕೆ ₹20 ವಿಮೆ ಮಾಡಿಸಬೇಕು. ಯಾವುದೇ ಅನಾಹುತ ಆದರೆ 2 ಲಕ್ಷ ರೂಪಾಯಿ ಪರಿಹಾರ ನಾಮಿನಿಗೆ ನೀಡುವುದು. ತಮ್ಮ ಬ್ಯಾಂಕ್ ಖಾತೆಗೆ ಹೊಂದಿದ ಬ್ಯಾಂಕಿಗೆ ಭೇಟಿ ನೀಡಿ ವಿಮೆ ಮಾಡಿಸಿಕೊಳ್ಳಿ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ 19 ಜನ ಮಹಿಳೆಯರು ಭಾಗವಹಿಸಿದರು. ಕಲಬುರಗಿ ನಗರ ಪ್ರದೇಶದಲ್ಲಿ ಉರ್ದು ಮಾಧ್ಯಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಜಾದ್ಪುರ್ನಲ್ಲಿ ಜುಲೈ 25ರಂದು ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಶೀಘ್ರ ಪತ್ತೆಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳ ಕುರಿತು ಮಾಹಿತಿಯನ್ನು ಶ್ರೀಮತಿ ಜಗದೇವಿ ಅವರು ನೀಡಿದರು. ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳ ಅಂದರೆ ಹೇಗೆ ಇರುತ್ತಾರೆ, ಅವರಿಗೆ ಸೇವಾ ಸಂಗಮ ಸಂಸ್ಥೆಯಿಂದ ಹಾಗೂ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ದೊರಕಿಸುವಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಹಾಗೂ ಶಾಲಾ ಶಿಕ್ಷಕರು ಭಾಗವಹಿಸಿದ್ದರು. ಜುಲೈ 25ರಂದು ಸೇವಾ ಸಂಗಮ ಸಂಸ್ಥೆ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದೊಂದಿಗೆ ಶೀಘ್ರ ಪತ್ತೆಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಯೋಜನೆಯಡಿಯಲ್ಲಿ ಕಲಬುರಗಿ ನಗರದಲ್ಲಿರುವ ಸರ್ಕಾರಿ ಉರ್ದು ಮಾಧ್ಯಮ ಶಾಲೆಯಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಮಕ್ಕಳ ಪಾಲಕರಿಗೆ ಮತ್ತು ಮಕ್ಕಳಿಗೆ ಸಿಗುತ್ತಿರುವ ಶಿಷ್ಯ ವೇತನ ಬಗ್ಗೆ ಶಾಲೆಯ ಮುಖ್ಯೋಪಾಧ್ಯಾಯರೊಂದಿಗೆ ಶ್ರೀಮತಿ ಶ್ವೇತಾ ಮತ್ತು ಶಿವಕಾಂತ ಚರ್ಚೆ ಮಾಡಿದರು. ಇದರಲ್ಲಿ 5 ಜನ ಪಾಲಕರು ಭಾಗವಹಿಸಿದ್ದರು. ಜುಲೈ 26ರಂದು ಸೇವಾ ಸಂಗಮ ಸಂಸ್ಥೆ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಹಾಗೂ ಅಲ್ ಬ್ರದರ್ ದಂತ ಕಾಲೇಜು ಮತ್ತು ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ಸೇಂಟ್ ಮೇರಿ ಶಾಲೆ ಕೊತ್ನೂರು ಕಲಬುರಗಿಯಲ್ಲಿ ಮಕ್ಕಳಿಗೆ ತಂಬಾಕು ನಿಷೇಧದ ಕುರಿತು ಜಾಗೃತಿ ಕಾರ್ಯಕ್ರಮ ಹಾಗೂ ಉಚಿತ ದಂತ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುರುರಾಜ್ ಕುಲಕರ್ಣಿ ಮಾತನಾಡಿ, ತಂಬಾಕು ಪದಾರ್ಥಗಳ ಚಟಗಳಿಂದ ದೂರವಿರಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಫಾದರ್ ವಿಕ್ಟರ್ ವಾಸ್ ನಿರ್ದೇಶಕರು ಮಾತನಾಡಿ, ಮಕ್ಕಳು ರಾಷ್ಟ್ರದ ಭವಿಷ್ಯದ ನಾಯಕರಾಗುವವರು.
ಉತ್ತಮ ಆರೋಗ್ಯ ಮತ್ತು ಉತ್ತಮ ಆಲೋಚನೆ ಉಳ್ಳ ಬಲಿಷ್ಠ ನಾಯಕರಾಗಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ 280 ಮಕ್ಕಳು, ಶಾಲೆಯ ಶಿಕ್ಷಕರು ಹಾಗೂ ಸೇವಾ ಸಂಗಮ ಸಂಸ್ಥೆಯ ಕಾರ್ಯಕರ್ತರು ಭಾಗವಹಿಸಿದ್ದರು.